ಅಭಿಪ್ರಾಯ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ನಮಸ್ಕಾರ, ಆರಾಮಾ? ಊಟ ಆಯ್ತಾ? ಎಲ್ಲ ಖುಷಿನಾ? ಎಲ್ಲ ನೆಮ್ಮದಿನಾ? ಸರಿ, ಲೋಕಸಭೆ ಕ್ಷೇತ್ರ ಕಾವೇರ್ತಾ ಇದೆ. ಯಾವ ಪಕ್ಷ ಈ ಬಾರಿ ಬರ್ಬೋದು ಅಂತಂತೀರಾ? ಬಿಜೆಪಿ. ಬಿಜೆಪಿನೇ ಯಾಕೆ ಬರಬೇಕು ಅಂತೀರಾ? ಅಂತಾರ ಮಂದಿ ಅಂತಾರ್ರಿ. ಓಕೆ. ಅಜಯ್ ನಮಸ್ಕಾರ, ಆರಾಮಾ? 200 ರೂಪಾಯಿ ಬರ್ತೈತಾ ದುಡ್ಡು? ಫ್ರೀ ಬಸ್ ಆರಾಮಾ? ಓಕೆ. ಯಾವ ಪಕ್ಷ ಬಂದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಹಸ್ತ್ರಿ. ಹಸ್ತ? ಯಾಕೆ ಹಸ್ತ ಬರಬೇಕು ಅಂತೀರಾ? ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ ಬರಬೇಕು. ಓಕೆ. ಎಲ್ಲ ಆರಾಮ ಅಜಯ್? ಆರಾಮಾಗಿ ಕೂತಿದ್ದೀರಿ ಎಲ್ಲರೂ? ಹೆಂಗೈತೆ ಚುನಾವಣಾ ಅಖಾಡ? ಯಾವ ಪಕ್ಷ ಬಂದರೆ ಒಳ್ಳೇದು ಅಂತ ನಿಮಗನ್ಸುತ್ತೆ? ಯಾವನು ಬಂದ್ರಿ ಏನೈತ್ರಿ ಅಂದ್ರೆ ಏನು ಒಂದ್ ಇದಲ್ರಿ, ಒಂದ್ ಮನಿ ಇಲ್ಲ, ಮಾರಿಲ್ಲ, ಬಡ್ರಿಗೆ ಏನೈತ್ರಿ? ನೀವೇನಂತೀರಿ? ಯಾವ್ದು ಬಂದ್ರೆ ಉತ್ತಮ ಅಂತೀರಿ? ಅಮ್ಮಾರ್ ಕೇಟಲ್ಲ ಹೇಳಿ ಅಜಯ್, ನೀವು ಹೇಳಿ. ಬಂದ್ರೆ ಉತ್ತಮೋಗಿಯಪ್ಪ. ಯಾಕೆ ಅಜಯ್ ಕಾಂಗ್ರೆಸ್ ಅಂತ ಹೇಳ್ತೀರಿ? ಏನು ಸಮಾಚಾರ? ಹೆಂಗೆ ಮತ್ತೇನ್ ಮಾಡಿದ್ರಿ? ಹಣ ಬರ್ತಾ ಇದೆಯಾ? ಬರ್ತಾವ, ಬರಾಕತ್ತವ್ರಿ, ಎಲ್ಲಾರು ಬರಾಕತ್ತ. ಸರಿ ಆಯ್ತು, ನಿಮ್ಮ ಪ್ರಕಾರ ಹೇಳ್ರಿ, ಬಿಜೆಪಿ ಬಂದ್ರೆ ಉತ್ತಮನ ಕಾಂಗ್ರೆಸ್ ಬಂದ್ರೆ? ಒಂದೇ ಮಾತು. ನಮ್ಗೆ ನೋಡ್ರಿ ಯಾವ್ದು ಬಂದ್ರು ಅಷ್ಟ ರೀ. ಅದೇ ಅದೇ ಇದೆ ಅಂತ ಅನ್ನೋದಿಲ್ಲ, ಯಾವ್ದು ಬಂದ್ರು ಅಷ್ಟ ರೀ. ಓಕೆ. ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಈ ಭಾಗದಲ್ಲಿ, ಜನರ ಅಭಿಪ್ರಾಯ ಏನು ಅಂತ ಕೇಳ್ತೀನಿ ನಾನು. ಕಾಂಗ್ರೆಸ್ ಬರಬೇಕು. ಎಲ್ಲ ಆರಾಮಂದಿ ಕೆಲಸ ಎಲ್ಲ ಆರಾಮೈತಿ. ಕೆಲಸ ಇಲ್ಲದೆ ಆರಾಮಾಗಿದ್ರೆ ನಿಮ್ಗೆ ಆರಾಮ ಅಂತ ಅನ್ಸುತ್ತಾ? ಆರಾಮೈತಿ, ಎಲ್ಲ ಅವರು ಸವಲತ್ತು ಮಾಡಿಕೊಡ್ತಾರೆ ನಮಗೆ. ಎಲ್ಲ ಸವಲತ್ತು ಮಾಡಿಕೊಡ್ತಾರೆ. ಓಕೆ. ನಿಮಗೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತೀರಿ? ಕಾಂಗ್ರೆಸ್ ಬಂದರೆ ಉತ್ತಮ. ಓಕೆ, ಥ್ಯಾಂಕ್ ಯು. ಹೇಳಿ ಸರ್, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ? ನಮ್ಗೆ ಮೋದಿ ಬಂದ ಉತ್ತಮ ಸರ್. ಹೌದಾ? ಮೋದಿ ಯಾಕೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ? ಯಾಕಂದ್ರೆ ಮತ್ತೆ ಅವನ್ ಬಿಟ್ಟು ಬೇರೆ ಕ್ಯಾಂಡಿಡೇಟ್ ಇಲ್ಲ ಸರ್, ಇರೋದು ಒಬ್ಬನೇ ಮೋದಿ. ಅಜ್ಜಾರ ನಮಸ್ಕಾರ, ಆರಾಮಾ? ಕಾಫಿ ಆಯ್ತಾ? ಆರಾಮಾಗಿ ಓಡಾಡ್ತಾ ಇದ್ದೀರಾ? ಸರಿ, ಓಕೆ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಪಕ್ಷ ಇದ್ರೆ ಉತ್ತಮ ಅಂತೀರಾ? ಈಗ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ಸಿಂದ ಆನಂದ್ ಸ್ವಾಮಿ, ಗಡದೇವ್ರ ಮಠ. ಏನು ಹೇಳ್ತೀರಿ? ನೋಡ್ರಿ, ಸರ್ಕಾರ ಯಾವುದೇ ಸ್ಪಂದನವಾಗಲಿ, ನರೇಂದ್ರ ಮೋದಿ ಅಂತ ಮಾಡಿದಂಥ ಭಾರತ ದೇಶದಲ್ಲಿ ಅಯೋಧ್ಯೆ ರಾಮ ಮಂದಿರ ಮಾಡಿದ ಕೆಲಸ ಉತ್ತಮ. ಭಾರತ ದೇಶದಲ್ಲಿ ಪ್ರಜಾ ನಾಯಕನಾಗಿರೋದ್ರಿಂದ ಅವನಿಗೆ ಆ ಪ್ರಧಾನಮಂತ್ರಿ ಇದೊಂದು ಸಲ ಚಾನ್ಸ್ ಕೊಟ್ಟು ನೆಕ್ಸ್ಟ್ ಯಾರೂ ಆಗಲಿ ಅದು ಅವಶ್ಯಕತೆ ಇಲ್ಲ. 65 ವರ್ಷ ಕಾಂಗ್ರೆಸ್ ಮಾಡಿದರು. ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಅಂತ ಗಬ್ ಯಾವುದು ಸರ್ಕಾರ ಆಗಿಲ್ಲ. BJP ಸರ್ಕಾರ ಆಗೋದ್ರಿಂದ ನರೇಂದ್ರ ಮೋದಿ ನಮ್ಮ ಭಾರತದಲ್ಲಿ, ಭಾರತ ದೇಶ ಅಲ್ಲ 195 ದೇಶದಲ್ಲಿ ಒಂದು ವ್ಯಕ್ತಿ ಗುರುತಿಸಿದ. ಈಗ ಅಭಿವೃದ್ಧಿ ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಯಾವುದೇ ಕಾರಣದಿಂದ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಮಾಡಿದ್ದಾರೆ, BJP ಅವರು ಮಾಡಿದ್ದಾರೆ. ಎಲ್ಲ ಪಕ್ಷದಲ್ಲಿ ಕಳ್ಳರ ಇದ್ದಾರೆ, ಒಬ್ಬರು ಇಲ್ಲ, ಎಲ್ಲರೂ ಕಳ್ಳರಿದ್ದಾರೆ. ಇದ್ದಿದ್ರಲ್ಲೇ ಉತ್ತಮ ಅಂದ್ರೆ? ಇದ್ದಿದ್ರಲ್ಲಿ ಉತ್ತಮ ಅಂದ್ರೆ BJP ಸರ್ಕಾರದಿಂದ ಉತ್ತಮ ರೀತಿ ಬಂದಿದೆ. ನಿಮ್ಮ ಪ್ರಕಾರ ಸೈಡ್ ಬರ್ರಿ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನೋಡಕ್ ಒಳ್ಳೆ ಸಿದ್ದರಾಮಯ್ಯ ಅವ್ರ ಸ್ಟೈಲಲ್ಲೇ ಇದ್ದೀರಾ ನೀವು. ಹೇಳ್ರಿ, ಯಾಕೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂತೀರಾ? ಮಾತಾಡಿದ್ ಕೇಳಿಸ್ಕೊಂಡ್ರಿ ಅಲ್ವಾ? ಹೇಳ್ರಿ, ಅದಕ್ಕೆ ನಿಮ್ಮ ಉತ್ತರ. BJP ಅವರು ಎಲ್ಲ ಹೇಳ್ತಾರೆ. ಅವತ್ತಿನ ಕಾಲ ಕಾಂಗ್ರೆಸ್ಸು ಡ್ಯಾಚ್ರು ಪ್ಯಾನ್ಸ್ರು ಎಲ್ಲರೂ ಮಾಡಿ ಇವತ್ತು ನಮ್ಮಪ್ಪ ಕಟ್ಟಿಸಿದ ಮನಿನ ಮಾಡಿಫೈ ಮಾಡಿ ಬಣ್ಣ ಹಚ್ಚುತ್ತೇನಲ್ಲ, ಅದನ್ನು ನಾನು ಹಿಂಗೆ ಮಾಡ್ಯಾನಂತಲ್ಲ ಹಂಗೆ BJP. ಏನು ಅದ್ಭುತವಾಗಿ ಮಾತಾಡ್ಬಿಟ್ರಿ ನೀವು. ಮಾಡಿಫೈ ಮಾಡ್ತೇನಲ್ಲ ನೋಡಿಲ್ಲ ನಾನು, ಬಸವಣ್ಣ ಹೆಂಗೆ ಮಾಡ್ಯಾನ, ನಮ್ಮಪ್ಪ ಆ ಮನೆ ಕಟ್ಸೋಕೆ ಎಷ್ಟು ತ್ರಾಸ. ರೈತರ ಹೌದು, ರೈತರಾದ್ರೂ ಯಾವ ರೇಂಜಿಗೆ ಮಾತಾಡ್ತಾ ಇರಾ? ಓಕೆ, ಹೇಳಿ. ಸರಿ ಆಯ್ತು. ಇದು ಇವತ್ತು 4 ರೋಡ್ ನಮ್ಮ ಜನಸಂಖ್ಯೆ, ಅದಕ್ಕೆ ಅನುಗುಣವಾಗಿ ಸರ್ಕಾರ ಮಾಡ್ಬೇಕು. ಆದ್ರೆ ಮೂಲ ಈ ದೇಶಕ್ಕೆ ಕರೆಂಟು, ನೀರು, ಅಣೆಕಟ್ಟು, ಈ ದೇಶನ ಎಲ್ಲರೂ ಕೊಳ್ಳಿ ಹೊಡೆದಿದ್ದನ್ನು ಅಭಿವೃದ್ಧಿ ಪಥವಾಗಿ ಮಾಡಿದ್ದಾರೆ. ಎಲ್ಲ ಮೂಲಭೂತ ಸೌಕರ್ಯನ ವಿಧಾನಸೌಧ. ಒಂದು ನಿಮಿಷ ಇರ್ರಿ, ಈಗ ಹೇಳ್ತವ್ರವ್ರು. ಒಂದು ನಿಮಿಷ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಅವ್ರು ಹೇಳ್ತಿದ್ದಾರೆ ದೇಶ ಭದ್ರವಾಗಿ ಇರಬೇಕು, ಇವತ್ತು ರಾಷ್ಟ್ರ ಭದ್ರವಾಗಿ ಇರ್ಬೇಕಂತೇಳಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ತವ್ರಲ್ಲ, ನಾವು ಕೊಟ್ಟು ಫೌಂಡೇಶನ್ ಅಲ್ಲಿ ಇವ್ರು ಬೆಳಕು ನೋಡಿದ್ದು ನಮ್ಮ ದೇಶ ಭಾರತ ಎಲ್ಲೈತಿ ಅನ್ನೋದ ಗೊತ್ತಿದ್ದಿದ್ದಿಲ್ಲ. ಕಾಂಗ್ರೆಸ್ ಮಾರ್ತಾ ಇವ್ರ ದೇಶ ಪ್ರೇಮ ಅಂತ ಹೇಳ್ತಾರ.
ಇಂದಿರಾ ಗಾಂಧಿ ನಮ್ಮ ದೇಶಕ್ಕೆ 1000 ವರ್ಷಕ್ಕೂ ಕೂತ್ ಬರಬಾರ್ದಂತ ಪಾಕಿಸ್ತಾನ ಬಾಂಗ್ಲಾ ಹೊಡೆದಿದ್ದು ದೇಶ ಪ್ರೇಮ ಅಲ್ಲ, ಅದು ಅದರಂತ ದೇಶ ಪ್ರೇಮ ನಮ್ಮ ಮೋದಿದು. ಅಂತ ದೇಶ ಪ್ರೇಮನ ಮೋದಿದು. ಏನಿಲ್ಲ, ಜಮ್ಮು ಕಾಶ್ಮೀರದೊಳಗ ಧ್ವಜ ಹಾರಿಸ್ಬೇಕು ಅಂತ ಹೇಳಂದ್ರ ನರೇಂದ್ರ ಮೋದಿಲಿಂದ ಆಗಿದ್ದು ವಿನಃ ಮತ್ತಾರಲಿಂದ ಆಗಿದ್ದಿಲ್ಲ. ಅಂತದ್ ದೇಶ ಪ್ರೇಮ ಇರೋದ 60 ವರ್ಷಗಳ ಕಾಲ ಯಾರು ನಮ್ಮ ದೇಶದ ಧ್ವಜವನ್ನು ಜಮ್ಮು ಕಾಶ್ಮೀರದೊಳಗೆ ಯಾರು 60 ವರ್ಷದಿಂದ ನಮ್ಮ ದೇಶದ ಧ್ವಜವನ್ನ ಜಮ್ಮು ಕಾಶ್ಮೀರದಲ್ಲಿ ಆರಿಸಿರ್ಲಿಲ್ಲ. ಇಲ್ಲ, ಅದನ್ನ ಒಪ್ಪಬಹುದು. ಅವತ್ತಿನ ಇವತ್ತೇನಪ್ಪ, ಗಾಂಧಿ ಏನು ಮಾಡ್ಯಾನ? ಗಾಂಧಿ ಸ್ವತಂತ್ರಕ್ಕೆ ಅಂತ ಒಬ್ಬ ವ್ಯಕ್ತಿ ಬರಬೇಕಾಯ್ತು. ಕಾಲಾನುಸಾರವಾಗಿ ಅವತ್ತ ಜಮ್ಮು ಕಾಶ್ಮೀರನ ಆ ಸ್ಥಿತಿಯಲ್ಲೇ ಇಡಬೇಕಾಗಿತ್ತು. ದೇಶ ಒಡೆದ್ರು, ದೇಶನ ಪಾಕಿಸ್ತಾನ ಇಲ್ಲ, ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಆ ಕಾಲಮಾನ ಇತ್ತು. ಇವತ್ತಿದು ಓಕೆ, ಏನೇ ಆಗಲಿ ಉತ್ತಮ ಅಭಿವೃದ್ಧಿ ಆದ್ರೆ ಸರ್ ನಿಮ್ಮ ಪ್ರಕಾರ ಹೇಳಿ ಸರ್, ಯಾವ ಪಕ್ಷ ಬಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ಬಿಜೆಪಿ. ಯಾಕೆ ಬಿಜೆಪಿ? ಅಲ್ಲಿ ಕಾಶ್ಮೀರದೊಳಗೆ ತಾಯಿ ಎದೆಯಲ್ಲಿ ಕುಡ್ದವ್ರು ಬಂದು ಧ್ವಜ ಹಾರಿಸ್ಬೇಕಂದಿದ್ರು. ಮೋದಿ ತಾಯಿ ಎದೆಯಲ್ಲಿ ಕುಡ್ದಾನ ಧ್ವಜ ಹಾರಿಸಿದಾನೆ. ಸುರಕ್ಷಿತವಾಗಿ ಎಲ್ಲರಲ್ಲೇ G20 ಶೃಂಗಸಭೆಯಿಂದ ನಡೀತಲ್ಲೇ. ಹಂಗಾಗಿ ಬಿಜೆಪಿ ಬರಲೇಬೇಕು. ಒಟ್ಟು ಬಿಜೆಪಿ ಬರ್ಬೇಕು. ಬಿಜೆಪಿ ಬರ್ಬೇಕು ಸರ್. ಕಾಂಗ್ರೆಸ್ ಯಾಕೆ ಬೇಡ ಅನ್ಸುತ್ತೆ? ಬೇಡ ಸರ್. ಅವರು 65 ವರ್ಷ ಆಳ್ಕೆ ಮಾಡಿದ್ರಲ್ಲ, ಈ ಗ್ಯಾರಂಟಿ ಯಾಕೆ ಕೊಡ್ಬೇಕು? ತಮ್ಮ ಅಭಿವೃದ್ಧಿ ಕೆಲಸ ಮುಂದಿಟ್ಕೊಂಡು ಓಟ್ ಕೇಳಬೇಕಿತ್ತು. ಓಕೆ, ಏನ್ ಸರ್ ನೀವು ಹೇಳಿದ್ರಲ್ಲ? ಗಡಿ ಭಾಗದಲ್ಲಿ ಎದೆ ತಟ್ಟಿ ಅಡ್ಡಾಡ್ತಾರಂತಂದ್ರೆ ನಮ್ಮ ಸೈನಿಕರು, ಅದಕ್ಕೆ ಮೋದಿ ಕಾರಣ. ಓಕೆ, ಒಟ್ಟಲ್ಲಿ ಕಾಂಗ್ರೆಸ್ ಮೋದಿ. ಓಕೆ, ನಿಮ್ಮ ಅಭಿಪ್ರಾಯಗಳನ್ನ ನೀವು ಹೇಳಿದಿರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ರೈತರು ಚೆನ್ನಾಗಿ ಮಾತಾಡಿದ್ರಿ, ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನೀವು ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಒಂದಷ್ಟು ಜನ ಸೇರ್ಕೊಂಡ್ರು, ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಹೇಳಿದ್ರು. ಮತ್ತಷ್ಟು ಮಗದಷ್ಟು ಜನರು ಕೂಡ ಕೇಳ್ತಗೋಣ. ಬರ್ರಿ ಲೇಡೀಸ್, ಬರ್ರಿ ನೀವು. ನಮಸ್ಕಾರ ರೀ ಅಕ್ಕಾರ. ಬರ್ರಿ, ನೀವು ತಗೋತಿಲ್ಲನ್ರಿ ಈಗ 2,000 ರೂಪಾಯಿ ಬರ್ತಿಲ್ವಾ? ಗೃಹಲಕ್ಷ್ಮಿ ಯೋಜನೆ ಬರ್ತೈತಿ, ಆಮೇಲೆ ಬಸ್ಸು ಫ್ರೀ. ಹೆಂಗೈತ್ರಿ ಈಗ? ಕಾಂಗ್ರೆಸ್ ಉತ್ತಮನ ಬಿಜೆಪಿ ಉತ್ತಮನ? ಏನ್ ಹೇಳ್ತೀರಿ? ಹೇಳ್ರಿ, ಯಾವ್ದು ಬೆಸ್ಟ್ ಐತಿ? ಕಾಂಗ್ರೆಸ್ ಉತ್ಮರ್ರಿ, ಯಾವತ್ತು ಅದಕ್ಕೆ ಹಾಕಿವಿ ನಾವು. ನೀವೇನ್ ಹೇಳ್ತೀರಿ ಮೇಡಮ್? ಕಾಂಗ್ರೆಸ್ ನೋಡ್ರಪ್ಪ, ಮಹಿಳೆಯರೆಲ್ಲ ಕಾಂಗ್ರೆಸ್ ಅಂತೀರ ಅಂದ್ರೆ ಅವ್ರು ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು. ಓಕೆ, ಈಗ ದೇಶದ ಚುನಾವಣೆ ಇದು. 2,000 ರೂಪಾಯಿ ಕೊಟ್ರಲ್ಲ ಅದಕ್ಕಂತಾರೆ ಅವರು. ಯಾವತ್ತ ಅದರಿ ಬಸ್ನೇ ಬರ್ದೇಡ್ ಸಾಯ್ತಾರಲ್ಲ, ಅದು ಚಲೋ ಅಲ್ಲದ. ಹೆಣ್ಮಕ್ಳು ತಾಕಿ ಬೀಳ್ತಾರಲ್ಲ, ಅದು ಬೇಷ ಅದ. ಅಲ್ರಿ, ಯಾವತ್ತಲಿದ್ದ ನಮ್ಮ ಮನಸ್ಸು ಯಾವತ್ತು ಚೇಂಜ್ ಆಗಿಲ್ಲ. ಕಾಂಗ್ರೆಸ್ ನಮ್ಮ ಮೇನು, ಅದು ಕೊಟ್ರಾತು ಕೊಡ್ಲಿಕ್ರಾತು. ನನಗೆ ಮಾತ್ರ ಅದ ಇಷ್ಟ. ಒಟ್ಟು ಅವ್ರ ಗ್ಯಾರಂಟಿ ಯೋಜನೆ ಕೊಡ್ಲಿ. ಈಗಾಗೈತಿ, ಮೊದ್ಲ ಇತ್ತ. ಒಂದ್ ನಿಮಿಷ ರೀ, ಎಲ್ಲ ಆರಾಮಾಗಿ ಕೂಲ್ ಆಗಿರ್ರೆ ಎಲ್ಲ. ಈಗ ನೋಡ್ರಿ, ಅವ್ರು ಹೇಳ್ತಾರ್ರಿ, ನೀವೆಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಕ್ಕೆ ಬದಲಾಗಿ ಅಲ್ರಿ, ಕೊಟ್ಟದಕ್ಕಂತ ಅಲ್ಲ, 2,000 ರೂಪಾಯಿ ಬರ್ತೈತಿ ಅಂತ ಮಾತಾಡಲ್ಲ. ಮೊದ್ಲಾಗ್ಲಿದ್ದ ನಾವ್ ಯಾವತ್ತು ಕಾಂಗ್ರೆಸ್. ಒಟ್ಟು ನೀವು ಕಾಂಗ್ರೆಸ್? ಓಕೆ, ಥ್ಯಾಂಕ್ ಯು ಸರ್. ನಾನು ಹೇಳ್ರ, ಈಗ ಇವರು ದುಡ್ಡು ಕೊಳ್ಳಿ ಬೀಳ್ಲಿ, ಅವ್ರವ್ರ ಅಭಿಪ್ರಾಯ ಅವ್ರ ಅಂತಲ್ಲಿ ಯಾವ್ದ್ರೆ ಅವ್ರವ್ರ ಅಭಿಪ್ರಾಯ, ಅದ್ರಲ್ಲಿ ಈಗ ನಾವು ಮೀಡಿಯಾ ಮುಂದೆ ಹೇಳಿ ಹೋಗೋದಲ್ರಿ, ನಾವು ಕರೆಕ್ಟ್ ಅದನ್ನ ನಡೆಸ್ಬೇಕು. ಮೀಡಿಯಾ ಮುಂದೆ ನಮಗೆ ಬೇಕಾಗಿದ್ದು ಹೇಳ್ಬೋದು, ನೀವು ಬೇಕಾಗಿದ್ದು ಕೇಳ್ಬೋದು. ಆ ಒಂದು ಸಮಸ್ಯೆ ಏನಂದ್ರಿ, ಈಗ ತಳದಾಗ್ಲಿದ್ದ ನೋಡಿದ್ರೆ ಗಾಂಧಿ ಕುಟುಂಬ, ಮ್ಯಾಗ ಬಂದಾಗ ನೋಡಿದ್ರೆ ಮೋದಿ ಕುಟುಂಬ. ಎರಡೂ ಇವು ನಮ್ಮ ಕುಟುಂಬನ, ಬೇರೆ ಕುಟುಂಬ ಯಾವ್ದಲ್ರಿ, ಇದು ಅಷ್ಟು ಬೇರೆ ಕುಟುಂಬ ಅಲ್ಲ. ಆದ್ರೆ ಅನುಕೂಲ ಕುಟುಂಬಗಳಲ್ಲಿ ಉತ್ತಮ ಕುಟುಂಬ ಯಾವ್ದು ಒಂದು ನೋಡ್ಕೊಂಡು ಹೇಳಕತ್ತಾರ. ಇವತ್ತು ನನಗೆ ಅನುಕೂಲ ಅದ, ನೀ ಅನುಕೂಲ ಅದ, ನಮ್ಮ ಗೆಳೆಯ. ನೀ ಅನುಕೂಲ ಆಗಲಿಲ್ಲ, ನನ್ನ ಗೆಳೆಯ ಅಲ್ಲ. ನೀನು ಅನುಕೂಲ ಜನಗಳ ಮೆಂಟಾಲಿಟಿಗೆ ನಿಂತು ಬಿಟ್ಟೈತಿದೆಲ್ಲ. ಜನರು ಯಾರ್ದು ತಪ್ಪಲ್ರಿ, ಅವ್ರ ಮನಸ್ಥಿತಿ ಹಂಗ. ನನ್ನ ಕಷ್ಟ ಐತಿ, ನನ್ನ ಕಷ್ಟದಲ್ಲ ನೀ ಕೈ ಹಿಡಿದ, ನೀನ ದೇವ್ರು ನನಗೆ. ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು, ನಮ್ಮ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ನೀ ಒಳ್ಳೇದ್ ಮಾಡಿದ್ವಿ, ಯಾರ ಕೈ ಹಿಡಿದ್ಬೇಕು? ದೇವ್ರು ನಮ್ಮ ಕೈ ಹಿಡಿಬೇಕ, ಯಾವನ ಕೈ ಹಿಡಿದ್ ಬೇಡ. ಇವತ್ತು ಯಾವುದೇ ಪಕ್ಷ ಬಂದ್ರು ನಾವೇ ದುಡ್ಡು ತಿನ್ಬೇಕು. ಓಕೆ